Welcome to the day 2 and part 2 of today's vlog. ಏನು ಕಡಲ ತೀರಕ್ಕೆ ಭೇಟಿ ನೀಡಿದ ನಂತರ ನಾವು ಭೌತಿಕ ಜಗತ್ತಿನಲ್ಲಿ ವಾಸುತ್ತಿದ್ದೇವೆ ಎಂದು ನಂಬುವುದು ಕಷ್ಟ. ಇಲ್ಲಿಗೆ ಬಂದ ಮೇಲೆ ನನಗೆ ತಿಳಿದಿದ್ದು ಒಂದೇ, ನೀವು ಅಲೆ ಅಲ್ಲ, ನೀವು ಸಾಗರದ ಒಂದು ಭಾಗ ಅಂತ. ನಾವು ಇವಾಗ ನಡೀತಾ ಇರೋ ಜಾಗನೇ ಬಂದ್ಬಿಟ್ಟು ರಥ ಬೀದಿ ಅಂತ. ಆಲ್ರೈಟ್, ಸೊ ಈ ಥರ ರೆಡಿ ಆಗಿದ್ದೀವಿ. ಹೆಲ್ಮೆಟ್ಟು, ಗ್ಲೌಸು ಮತ್ತು ಈ ಮೇಲೆದು ಜಾಕೆಟು ಪ್ರದೀಪ್ ಅವ್ರ ಫ್ರೆಂಡ್ ಬರ್ತಾರೆ. ಆ ಕಾರಲ್ಲಿ ನಮ್ಮ ಹೆಲ್ಮೆಟು, ಜಾಕೆಟು ಮತ್ತು ಗ್ಲೌಸ್ನೆಲ್ಲ ಹಾಕ್ಬಿಡ್ಬೋದು. ಮತ್ತು ನಮ್ಮೆಲ್ಲ ವ್ಯಾಲ್ಯೂಬಲ್ ಐಟಮ್ಸು. ಯಾಕಂದರೆ ಕೃಷ್ಣ ಮಠದಲ್ಲಿ ಬರೀ ಜೀನ್ಸ್ ಮಾತ್ರ, ಇಲ್ಲಾಂದರೆ ಪಂಚೆ ಹಾಕೊಬೋದು. ಮೇಲೆದು ನೀವು ಟೀ ಶರ್ಟು ಬನಿಯನೆಲ್ಲ ಬೆಚ್ಚಿನೇ ದರ್ಶನ ಸಿಗೋದಲ್ಲ ಒಳಗಡೆ. ಕೆಳಗೆ ಹೋಗೋಣ, ಕೃಷ್ಣ ಮಠಕ್ಕೆ ಹೋಗ್ಬಿಟ್ಟು. ಒಳಗಡೆ ಅಂತೂ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಆಚೆಯಿಂದ ನಿಮ್ಗೆ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ತೋರಿಸ್ತೀನಿ. ಬನ್ನಿ, ಬಾಯ್ಸ್ ಎಲ್ಲ ರೆಡಿ ಆಗಿಬಿಟ್ಟವ್ರೆ. ಹೊಡೋದ ಬ್ರೋ? ಲೆಟ್ಸ್ ಗೋ. ಆಲ್ ಶರ್ಟ್. ಏಯ್, ಬೀಗಲ್ಲ ತಾನೆ? ಬಿಟ್ಬಿಡ್ರೋ ಅಂತ ಇದು. ಚೆನ್ನಾಗಿದೆ ಅಲ್ಲ? ಯಾರ ಥರ? ಸೊ ಈಗ ನಾವು ಹೊರಟಿರೋದು ಉಡುಪಿ ಕೃಷ್ಣ ಮಠಕ್ಕೆ. ಅಲ್ಲಿ ಹೋಗಿ ದರ್ಶನ ಮಾಡಿ ಅದೊಂದು ಮಠಕ್ಕೆ, ಅಲ್ಲಿಂದ ವಾಪಸ್ಸು ನಮ್ಮ ರೆಸಾರ್ಟ್ ಬರ್ತೀವಿ. ಸೊ ಇದೊಂದು ಟೆಂಪಲ್ ರನ್ ಇವತ್ತು ಮುಗಿಸ್ಬಿಡೋಣ ಅಂತಿದ್ವಿ. ಗಾಡಿ ಸರಿ ಗಲೀಜಾಗ್ಬಿಡ್ತಲ್ಲ ಬ್ರೋ ಅಲ್ಲಿ ನೀರು ಪ್ಯಾಚಲ್ಲಿ, ಘಾಟಲ್ಲಿ. ಹಾಂ, ಇದೆ ಬ್ರೋ. ಅವಾಗಲೇ ಹಾಕ್ಸ್ಕೊಂಡು ಇನ್ನೊಂದು 1000ಕ್ಕೆ ಹಾಕ್ಸ್ಕೊಂಡಿದ್ದೆ ಅವಾಗಲೇ. ನಾಳೆ ಬೆಳಗ್ಗೆ ಬೇಕಾಗತ್ತೆ ನನಗೆ. ಏನೊಂದು 4,500 ಆಗುತ್ತೆ ಬ್ರೋ ಫ್ಯೂಲ್ ಎಕ್ಸ್ಪೆನ್ಸು ಮನೆಗೆ ಸೇರೋವ್ರಿಗೆ. ನಾನು ಇಲ್ಲಿ 1100 ಬರೋ ತನಕ. ಇವಾಗ ತಿರ್ಗಾ ಇಲ್ಲಿ ಬಂದುಬಿಟ್ಟು 1010 ಹಾಕಿದೆ. 2,000 ಆಗಿದೆ. ನಾಳೆ 1,000, ಹೋಗಾಗ 1,000. ಅದೇ 4,500 ಹಂಗಾಗುತ್ತೆ. ಇದೇ ಮಠ ಅಲ್ವಾ, ಮಹಾದ್ವಾರ?
ನಾವು ಇವಾಗ ನಡೀತಾ ಇರೋ ಜಾಗನೇ ಬಂದ್ಬಿಟ್ಟು ರಥ ಬೀದಿ ಅಂತ. ಸೊ ಪ್ರದೀಪ್ ಅವರ ಫ್ರೆಂಡ್ ಬಂದಿದ್ದರು. ಸೊ ಅವರು ಡೈರೆಕ್ಟಾಗಿ ಮಠದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಸಿದ್ರು. ಸೊ ನೈಸ್ ಆಫರ್. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಉಡುಪಿಯಿಂದ ವಾಪಸ್ ಮಂಗಳೂರು ನಮ್ಮ ಬೀಚ್ ಸ್ಟೇಗೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಶುಭೋದಯ ಗೈಸ್, ನಮಸ್ಕಾರ. ಸೊ ಟೈಮ್ ಇವಾಗ 7 ಗಂಟೆ. ಪಾರ್ಕಿಂಗ್ ಲಾಟಲ್ಲಿದ್ದೀವಿ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬೀಚ್ ಹತ್ರ ಹೋಗ್ತಾಯಿದ್ದೀವಿ ಮುಂದೆ. ಸೊ ಒಂದು ಒಳ್ಳೆ ರೀಲ್ಸು, ಫೋಟೋಸು ಮತ್ತು ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸು ನಿಮ್ಗೆ ತೋರಿಸ್ತೀನಿ. ವೆಲ್ಕಮ್ ಟು ದ ಡೇ 2 ಆ್ಯಂಡ್ ಪಾರ್ಟ್ 2 ಆಫ್ ಟುಡೇಸ್ ಬ್ಲಾಗ್. ಸೊ ನಮ್ಮ ಗಾಡಿಗಳೆಲ್ಲ ಇಲ್ಲೇ ನಿಂತವೆ. ಟಾರ್ಝನ್ ಮಾತ್ರ ಅಲ್ಲಿ ಒಬ್ಬನೇ ಸೆಪ್ರೇಟಾಗಿ ನಿಂತವನೆ ಕಿಂಗ್ ಥರ ನೋಡಿ. ಸಕ್ಕತ್ ಗಲೀಜಾಗ್ಬಿಟ್ಟದೆ ಗಾಡಿ. ಮೊನ್ನೆ ಒಂದು ಪ್ಯಾಚ್ ಬಂದಿತ್ತು ಶಿರಾಡಿ ಘಾಟಲ್ಲಿ. ಸೊ ಅಲ್ಲಿಂದ ಕಂಪ್ಲೀಟಾಗಿ ಗಲೀಜಾಗ್ಬಿಡ್ತು ಎಲ್ಲ ಗಾಡಿಗಳು. ಇಲ್ಲಿ ನೋಡಿ ಒಬ್ಬರು ಫ್ರೆಂಡ್ ಇದ್ದಾರೆ ನೋಡಿ. ಏನು 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 ಎಷ್ಟು ಫ್ರೆಂಡ್ಲಿ ನಾನು ನೋಡಿ. ಆಯ್ತಿರು, ಆಮೇಲೆ ಬರ್ತೀನಿ ಇರು. ನಿನ್ನೆ ರಾತ್ರಿನೂ ಒಂದು 11:30 ಹಂಗೆ ಬೀಚ್ ಹತ್ರ ಹೋಗಿದ್ವಿ. ಏನು ಪೀಸ್ ಗೊತ್ತಾ, ಒಬ್ಬನೇ ಕುತ್ಕೊಂಡು ಬಂದುಬಿಟ್ಟೆ. ಸೊ ಹಿಂದೆ ನೀವು ನೋಡ್ತಿದ್ದೀರಲ್ಲ, ಅದೇ ಆ್ಯಕ್ಚುಲಿ ನಮ್ಮ ಸ್ಟೇ, ರಾಜ್ ಸೀ ಫ್ರಂಟ್ ಬೀಚ್ ಸ್ಟೇ ಅಂತ. ಏನು ಗುರುದು ವಾ. ಆ ಕಡೆ ಅದೆಲ್ಲ ರಾತ್ರಿ ಹೊತ್ತಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ನಾವು ಬೆಳಗ್ಗೆ ಬಂದಾಗ ಆ ಕಡೆ ಹೋಗ್ಲಿಕ್ಕೆ ಆಗಿಲ್ಲ, ಯಾಕಂದರೆ ನಾವು ಬಂದಿದ್ದೆ ಆಲ್ಮೋಸ್ಟ್ ಒಂದು 4 ಗಂಟೆ ಏನೋ. ಸೊ 4 ಗಂಟೆಗೆ ಬಂದು ಊಟ ಮಾಡಿಕೊಂಡು ಕೃಷ್ಣ ಮಠಕ್ಕೆ ಹೋಗೋಕ್ಕೇ ಸರಿ ಹೋಗ್ಬಿಡ್ತು. ಬರೋಷ್ಟರಲ್ಲಿ ಸಾಯಂಕಾಲ ಒಂದು 8 ಗಂಟೆ ಏನೋ ಆಗಿಬಿಡ್ತು ದರ್ಶನ ಎಲ್ಲ ಮುಗಿಸ್ಕೊಂಡು. ಸೊ ಈ ಪಾರ್ಟು ನಮಗೆ ನೆನ್ನೆ ಎಲ್ಲ ಕಾಣಿರಲಿಲ್ಲ. ಸುಖ, ಶಾಂತಿ, ನೆಮ್ಮದಿ ಈ ಅಲೆಯ ಶಬ್ದಗಳಲ್ಲಿ ಕೇಳಿಸುತ್ತೆ ನಿಮಗೆ. ಏನು ಬರುತ್ತಿದೆ ಎಂದು ನಿಮಗೆ ನಿಜವಾಗಿಯೂ ತಿಳಿದಿರುವುದಿಲ್ಲ. ಒಂದು ಸಣ್ಣ ಅಲೆ ಅಥವಾ ಬಹುಶಃ ದೊಡ್ಡ ಅಲೆ. ನೀವು ನಿಜವಾಗಿಯೂ ಮಾಡಬಹುದಾದದ್ದು ಅದು ಬಂದಾಗ ಅದರ ದೈತ್ಯಾಕಾರದಲ್ಲಿ ಮುಳುಗುವ ಬದಲು ನೀವು ಅದರ ಮೇಲೆ ತೇಲಬಹುದು ಎಂದು ಆಶಿಸುವುದು. ಕಡಲ ತೀರಕ್ಕೆ ಭೇಟಿ ನೀಡಿದ ನಂತರ ನಾವು ಭೌತಿಕ ಜಗತ್ತಿನಲ್ಲಿ ವಾಸುತ್ತಿದ್ದೇವೆ ಎಂದು ನಂಬುವುದು ಕಷ್ಟ. ಇಲ್ಲಿಗೆ ಬಂದ ಮೇಲೆ ನನಗೆ ತಿಳಿದಿದ್ದು ಒಂದೇ, ನೀವು ಅಲೆ ಅಲ್ಲ, ನೀವು ಸಾಗರದ ಒಂದು ಭಾಗ ಅಂತ.
later. ಸೊ ಏನು ಇವತ್ತಿನ ಐಟಿನರಿ ಆ್ಯಕ್ಚುಲಿ ಅಷ್ಟೊಂದು ಏನಿಲ್ಲ, ಬಟ್ ಇವಾಗ ಹೊರಡ್ತಾ ಇದ್ದೀವಿ. ಅಯ್ಯೋ ಒಂದು ಸೀನ್ ಆಗ್ಬಿಟ್ಟಿದೆ ನನ್ನ ಟಾಪ್ ಬಾಕ್ಸ್ ಜೊತೆ. ಇಲ್ಲಿ ನೋಡಿ ಕೀ, ಟಾಪ್ ಬಾಕ್ಸ್ ಕೀ. ಅಯ್ಯೋ ದೇವ್ರೆ, ಒಂದಿಲ್ಲ ಅಂದ್ರೆ ಒಂದು ಆಗಬೇಕು, ಇಲ್ಲಾಂದರೆ ರೈಡೇಸ್ ಆಗಲ್ಲ, ಕಂಪ್ಲೀಟ್ ಆಗಲ್ಲ ರೈಡು ಆ ಥರ. ಸೊ ಟೈಮ್ ಇವಾಗ 11 ಗಂಟೆ. ನಾವು ಹೋಗೋದೇ ಇವಾಗ ಮಲ್ಪೆ ಬೀಚ್ಗೆ, ಅಲ್ಲಿಂದ ಸೈಂಟ್ ಮೇರಿ ಐಲ್ಯಾಂಡು. ಸದ್ಯಕ್ಕೆ ಇಷ್ಟು ಪ್ಲ್ಯಾನ್ ಇದೆ, ಆನ್ ದ ಗೋ ಪ್ಲ್ಯಾನರ್ಸ್ ನಾವು. ರೋಡಲ್ಲೆಲ್ಲ ಸರಿ ಖಾಲಿ ಇದೆ ಇವತ್ತು, ಸಂಡೇ ಬೇರೆ, ಪರವಾಗಿಲ್ಲ. ನಮ್ಮದು ಬೆಂಗಳೂರಲ್ಲಿ ಸಂಡೇನೂ ಒಂದೇ, ಮಂಡೇನೂ ಒಂದೇ, ಯಾವ ಡೇ ತಗೊಂಡ್ರು ಒಂದೇ. ಓ ಬೆಂಟ್ಲಿ, ಯಾವುದದು ಬೆಂಟ್ಲಿ ಫ್ಲೈಯಿಂಗ್ ಸ್ಪಾರಾ? ಸಾಕಾಗಿದೆ. ಬರಲ ನಾನು? ನಿಮ್ಮ ಹೆಸರು ಬ್ರೋ? ಪೃಥ್ವಿ ಧನಂಜಯ್. ಸೊ ಇವರು ನಮ್ಗೆ ಲೋಕಲ್ ರಿಲೇಟಿವ್ ಒಂದು ಚೆನ್ನಾಗಿ ಸಿಕ್ಕಿದ್ದಾರೆ, ಮತ್ತು ವೀಡಿಯೋಗ್ರಾಫರು. ಸೊ ನಿಮ್ಮ ಐ ಡಿ ಹೇಳಿ ಬ್ರೋ. ಇದೆ ನಿಮ್ಮ ಐ ಡಿನಾ? ಅದು ಲೋಡ್ ಆಗ್ತದೆ. ಪೃಥ್ವಿ ಶೆಟ್ಟಿ. ಇದು ಓಕೆ, ಗಾಟ್ ಇಟ್. ವ್ಲಾಗ್ ಮಾಡ್ತಿದ್ದಾರಾ? ಹ್ಞೂ, ವ್ಲಾಗ್ ನಡೀತಾ ಇದೆ, ಅದಕ್ಕೇನೆ. ನಂದು DJ ಆನ್ ವೀಲ್ಸ್ ಕನ್ನಡ ಅಂತ ಬ್ರೋ. ಇದೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸೊ ಇಲ್ಲೇ ಟಿಕೆಟ್ ಬುಕ್ಕಿಂಗ್ ಇರೋದು ಐಲ್ಯಾಂಡ್ ಬೋಟ್ಸ್ ಅಂತ, ಬಟ್ ಸರ್ರಿಗೆ ರಶ್ ಇದೆ, ಬ್ರೋ. ಪೀಪಲ್ ಒಳಗೆ ಹೋಗೋರು ಬೋಟಲ್ಲಿ ಕುತ್ಕೊಳ್ಳೋರು ಒನ್ ಟೈಮಿಗೆ 50-60 ಎಲ್ಲ ಜಾಸ್ತಿ ಹಿಡಿಬೋದು, ಅಂದರೆ ಇನ್ನೂ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ. ಸೊ ಪ್ರಾಬಬ್ಲಿ ಇವ್ರು ಹೋಗಿ ರಿಟರ್ನ್ ಬಂದ ಮೇಲಾಗುತ್ತೆ ನಿಮಗೆ. ಐಲ್ಯಾಂಡ್ ಬೋಟ್ಸ್ ಸೀ ವಾಕ್ ಮಲ್ಪೆ ಅಂತ, ಇಲ್ಲಿಗೆ ಹೋಗಬೇಕು. ಟಿಕೆಟಾ? ಟಿಕೆಟ್ ಮಾಡಿದ್ರಾ? ಇಲ್ಲ, ಹಿಂಗೆ ತೊಗೊಳ್ಳಿಲ್ಲ, ಯಾರು ಕ್ಯಾಮ್ರಾದೊಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬಿಡಿ. ಬ್ರೋ ಅದಕ್ಕೆ ಟಿಕೆಟು 250. ಸೊ ಫೆರಿ ಬಿಟ್ಬಿಟ್ಟು ಹೋಯ್ತು. ಈಗೇನು ಸೈಂಟ್ ಮೇರೀಸ್ ಐಲ್ಯಾಂಡ್ ಹೋಗ್ತಾ ಇದ್ವಿ ಬಾಯ್ಸ್ ಎಲ್ಲ. ಇನ್ನೇನು ಒಳಗೆ ಹೋಗೋಣ ಅಷ್ಟೇ. ಎಲ್ಲಿ ಅವರು? ಪ್ರದೀಪ. ನೀರು ಕುಡ್ಕೊಂಡ್ವಿ. ಇನ್ನು ನೆಕ್ಸ್ಟು ಅಲ್ಲಿ ಮುಂದಕ್ಕೆ ಹೋದರೆ ಬೀಚು. ಬಟ್ ಅದಕ್ಕಿಂತ ಮುಂಚೆ, ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತೊಗೊಳೋಣ ಕೈಯಲ್ಲಂತ. ಬಾಯ್ಸ್ ಎಲ್ಲ ಅಲ್ಲಿಂದ ನಿಂತ್ಕೊಂಡಿದ್ದಾರೆ ಆ ಕಡೆ ಕ್ಯೂವಲ್ಲಿ, ಐಸ್ ಕ್ರೀಮ್ ತೊಗೊಳ್ತಾ ಇದ್ದಾರೆ.
ಭಾರಿ ಹಿಂಸೆ ಇದು ಎಲ್ಲ ಇಲ್ಲಿ ಎಲ್ಲ ಮರಳು ಮೇಲೆ ಇದೆ. ಚಪ್ಪಲಿಂಗ್ ಮೇಲೆ ಬಾರಿ ಆದರೂ ಮರಳು ಹೋಗ್ತಾ ಇಲ್ಲಲ್ಲ ಬ್ರೋ. ಅದರಿಂದ ಏನಾದ್ರೆ ಅದು ಹಿಂದೆ ಬಕ್ಕಲ್ ತೆಗೆದ್ಬಿಟ್ರೆ ಚಪ್ಪಲಿ ಹೇಳ್ಕೊಂಡು ಹೋಗ್ಬಿಡುತ್ತೆ ಬ್ರೋ. ಹೋಯ್ತೆ ತಾರ್ ತಗೊಂಡು ಇಳಿಸ್ಬಿಟ್ಟಿದ್ದ ಗೊತ್ತಾ? ಹೌದು ನಿಂತಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟ. ಸ್ಟೆಪ್ ಗೊತ್ತಲ್ಲ. ಓಕೆ, ಸೊ ಸೆಂಟ್ ಮೇರೀಸ್ ಐಲ್ಯಾಂಡು ಮಲ್ಪೆ ಬೀಚ್ ಆಯಿತು. ಸೆಂಟ್ ಮೇರೀಸ್ ಐಲ್ಯಾಂಡ್ ನೋಡಾಯಿತು, ಮಲ್ಪೆ ಬೀಚ್ ನೋಡಾಯಿತು. ತುಂಬಾ ಸಕ್ಕತ್ತಾಗಿದೆ. ಸೊ ಪ್ರೈಸ್ ನಿಮಗೆ ತೋರಿಸಿದೆ ನಾನು. ಫೆರಿನಲ್ಲಿ ಕೂತ್ಕೊಂಡು ನಿಮಗೆ ಬೋಟಿಂಗ್ ಅಂದರೆ ಬೋಟಲ್ಲಿ ಕೂರಿಸ್ಬಿಟ್ಟು ನಿಮಗೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಕರ್ಕೊಂಡು ಹೋಗೋದಂದರೆ 350. ಓಯ್ ಯಾವನ್ ಗುರುವನು ಜಸ್ಟ್ ಮಿಸ್ಸು ಪ್ರದೀಪ್ ಬ್ರೋ. ಸೊ 350 ಬೋಟ್ ಚಾರ್ಜಸ್ಸು ಪ್ಲಸ್ಸು ನೀವು ಕ್ಯಾಮ್ರಾ ಏನಾದರೂ ಕ್ಯಾರಿ ಮಾಡ್ತೀರ ಅಂದರೆ ಪರ್ ಕ್ಯಾಮ್ರಾ 250. ನಾನು ನನ್ನ DJ ಆ್ಯಕ್ಷನ್ ಮಾತ್ರ ಕೈಯಲ್ಲಿ ಹಿಡ್ಕೊಂಡಿದ್ದೆ, ಅದನ್ನು ತಪ್ಪು ಮಾಡ್ಕೊಂಬಿಟ್ಟೆ. ಮೋಸ್ಟ್ ಆಫ್ ಥಿಂಗ್ ನಾನು ಆ್ಯಕ್ಷನ್ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದೀವಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ಎಷ್ಟು ಟೈಮ್ ಹೋಯ್ತು ಅಂದರೆ ಅಂಥದ್ದು ಏನಿಲ್ಲ ಅಲ್ಲಿ, ಟು ಬಿ ಫ್ರ್ಯಾಂಕ್. ಬಟ್ ಫಸ್ಟ್ ಟೈಮ್ ನೀವು ಹೋಗ್ತೀರಾ ಅಥವಾ ಸೆಕೆಂಡ್ ಟೈಮ್ ಹೋಗ್ತೀರಾ ಅಂದರೆ ಅದೊಂದು ಸ್ವಲ್ಪ ಎಂತೂಸಿಯಾಸಮ್ ಇರುತ್ತೆ ಏನಿದೆಪ್ಪ ಅಂತ ನೋಡೋಕ್ಕೆ. ಅದರದ್ದು ಲೋಕಲ್ಸ್ ಇದ್ದಾರಲ್ಲ ಅವ್ರಿಗೆ, ಪೃಥ್ವಿ ಅವ್ರು ಇದ್ದಾರಲ್ಲ, ಅವ್ರು ನಮಗೆ ಸಿಕ್ಕಿದ್ರಲ್ಲ, ಅವ್ರು ಹೇಳ್ತಾರೆ ಅವ್ರು ಲೋಕಲ್ಲು, ಅವ್ರಿಗೆ ಅಂಥದ್ದು ಏನಿಲ್ಲ ಅಲ್ಲಿ ನೋಡೋಕೆ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಅಷ್ಟೇ. ಸೊ ಇದೇ ಡೆಲ್ಟಾ ಪಾಯಿಂಟ್ ನೋಡ್ತಾ ಇರ್ಬೋದು. ನದಿ ಮತ್ತೆ ಸಮುದ್ರ ಸೇರೋದು. ಸೊ ಇಷ್ಟನ್ನೆಲ್ಲ ಮುಗಿಸ್ಬಿಟ್ಟು ನಾವು ನಮ್ಮ ಸ್ಟೇಗೆ ಹೋಗಿ ರೀಚ್ ಆಗೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಅದಾದಮೇಲೆ ಊಟ ಎಲ್ಲವೂ ಮಾಡಬೇಕಾಗಿತ್ತು. ಸೊ ಇವತ್ತಿಗೆ ಇಲ್ಲಿ ಡೇ 2ನ ಪಯಣ ಮುಗಿಯುತ್ತೆ. ನಾವು ಡೇ 3 ಅಂದರೆ ವಾಪಸ್ ಹೋಗುವಾಗ ಏನೆಲ್ಲ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ದಯವಿಟ್ಟು ಹೊಸಬ್ರಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ಈ ಥರ ಟ್ರಾವೆಲ್ ಮಾಡಿ ನಿಮಗೋಸ್ಕರ ಹೊಸ ಜಾಗ ತೋರ್ಸಕ್ಕೆ ನಿಮಗೆ. ಸೊ ನಾನು ನಿಮ್ಗೆ ಇನ್ನೊಂದು ವಿಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಹೋಗಿ ಬ್ರೋ.